ಆಕಾಶ ನೋಡ್ಕೊಂಡು ನಕ್ಷತ್ರಗಳನ್ನ ನೇರ್ಕೊಂಡು ಮಲಕ್ಕಬೇಕು. ಬೆಳಗ್ಗೆ ಎದ್ದು ನೋಡಿದ್ರೆ ಸುತ್ತಮುತ್ತ ನೆಂಟರು ಹಂಗ ಪಟ 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 ಅಂತ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ರೆ ಅದು ನೋಡಿ ಮದುವೆ ಮನೆ ಕಳೆ. ಸರಿಯಾಗಿ ಹೇಳಿದ್ರಿ ಕಾಂತಮ್ಮನವ್ರೆ. ನಾವು ಚಿಕ್ಕ ವಯಸ್ಸಲ್ಲಿ ಆಚೆನೆ ಹಾಸ್ಕೊಂಡು ಮಲಗ್ತಾ ಇದ್ದಿದ್ದು. ಹಳೇದೆಲ್ಲ ಜ್ಞಾಪಿಸ್ಬಿಟ್ರಿ. ಕೇಳಿಸ್ಕೊಳ್ಳಲೇ ಇದ್ದಾನ. ನಿಜವಾದ ಆನಂದ ಇರೋದೇ ಇದರಲ್ಲಿ. ಹೌದಲ್ಲ ಅಣ್ಣ, ನಾವು ಮುಂಚೆ ಎಲ್ಲ ಬೇಸಿಗೆ ಕಾಲದಲ್ಲಿ 7-8 ಗಂಟೆ ಹಾಕ್ಸಿದಂಗೆ ಆಚೆ ಬಂದು ಕೂರ್ತಾ ಇದ್ವಿ, ಕೊನೆಗೆ ಅಲ್ಲೇ ಮಲ್ಕೋತಿದ್ವಿ. ಎಷ್ಟು ಚೆನ್ನಾಗಿತ್ತು ಅದು. ಪಿಂಕಿ ಪಿಂಕಿ ನಿಕ್ಕೋ. ಅಮ್ಮ ನಾನಿಗೆ ಹೇಳಿಲ್ವಾ ಐಶ್ವರ್ಯ ಚಾಪೆ ಹಾಕೊಂಡು ಮಲ್ಕೊಂಡಿದ್ದಾರೆ ಅಂತ. ನಾವು ಇಲ್ಲೇ ಮಲ್ಕೊಳ್ಳೋಣ ರೀ. ಪಿಂಕಿ ಆಸೆ ಪಡ್ತಿದ್ದಾಳೆ ಐಶು ಜೊತೆ ಮಲಗ್ಬೇಕಂತೆ. ನಾವಿಬ್ರು ಇಲ್ಲೇ ಹಾಸ್ಕೊಂಡ್ ಮಲಗ್ತೀವಿ. ಅಲ್ಲ ಕಣೆ, ನೀನು ಇಲ್ಲೇ ಮಲಗ್ತೀಯ? ಯಾಕಾಗ್ಬಾರ್ದು? ನಮ್ಮನೆ ಮಗಳು ಮದ್ವೆ, ಈ ಸಂಭ್ರಮಗಳೆಲ್ಲ ನಮಗೂ ಇರ್ಬೇಕಲ್ವಾ? ಎಲ್ಲರ ಜೊತೆ ಮಾತಾಡ್ತಾ ಹೊಟ್ಟೆ ಹೊಡ್ಕೊಂಡು ನಾವಿಲ್ಲೇ ಮಲಗ್ತೀವಿ. ಹಾಗಿದ್ರೆ ನಾನು ಐಶು ಜೊತೆನೆ ಮಲ್ಕೊಂತೀನಿ. ಐಶು ನನ್ಗೊಂದು ಬ್ಲಾಂಕೆಟ್ ಕೊಡ್ತೀಯಾ? ಅದು ಡಾಕ್ಟರ್ ಹೇಳಿದ್ರು ಆಮೇಲೆ ಅಲ್ಲ ನೀವು ಬರ್ತೀರಾ ಅಂತ ಗೊತ್ತಿತ್ತು. ಅದಕ್ಕೆ ಎಲ್ಲರಿಗೂ ಒಂದು ಆಪಲ್ ಕೊಡೋಣ, ಪಾಚನ ಕ್ರಿಯೆ ಚೆನ್ನಾಗತ್ತೆ, ಬೆಳಗ್ಗೆ ಎಲ್ಲ ಕರೆಕ್ಟ್ ಆಗತ್ತೆ ಅಂತ ತಗೊಳ್ಳಿ. ಬೇಡ ಬೇಡ. ಸುಪ್ಪು ಜೀವನಕ್ಕೆ ಇದೇ ಕೊನೆ ರಾತ್ರಿ ಆಗಿರ್ಬೇಕು. ನಾವು ಮುಗಿಸ್ಬಿಡ. ಮಮ್, ಏನ್ ಹೇಳ್ತಿದ್ಯಾ ನೀನು? ಹೌದು ಮಾಡಿ. ಈಗ ಸುಬ್ಬು ಸತ್ರೆ ಅವನಿಗೆ ಮದ್ವೆ ಇಷ್ಟ ಇರ್ಲಿಲ್ಲ, ಯಜಮಾನ್ರು ಮಾತು ಮೀರಕ್ಕಾಗ್ಲಿಲ್ಲ ಅಂತ ಅವ್ನ್ ಸೂಸೈಡ್ ಮಾಡ್ಕೊಂಡ ಅಂತ ಸುದ್ದಿ ಹಬ್ಬಿಸ್ಬೋದು. ವಾವ್, ವಂಡರ್ಫುಲ್ ಮಾಮ್. ಆದ್ರೆ ಸುಬ್ಬುನ ಮುಗಿಸೋದು ಅಷ್ಟು ಸುಲಭ ಅಲ್ಲ. ನಾನೇ ಅವನನ್ನ ಸಾಯಿಸ್ಬೇಕು ಅಂತ ಎಷ್ಟೊಂದ್ಸಲ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಅವನೇ ಮುಖಕ್ಕೆ ಮಾಸ್ಕ್ ಹಾಕೊಂಡು ಇಷ್ಟೊಂದ್ಸಲ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾನೆ. ಈ ಸಲ ನಾವಿಬ್ರು ಪಿಕ್ಚರ್ ಅಲ್ಲೇ ಇರಬಾರ್ದು ಮಾಡಿ. ಸುಪ್ಪು ಕತೆ ಮುಗಿಸೋದಕ್ಕೆ ನಾವು ಬೇರೆನೆ ವ್ಯವಸ್ಥೆ ಮಾಡ್ಬೇಕು. ಇವತ್ತು ನಾವು ಸುಪ್ಪು ಕತೆ ಮುಗಿಸಿದ್ರೆ ಮುಂದಕ್ಕೊಂದಿನ ವೀರು ಕತೆ ಮುಗಿಸೋಕೆ ಸುಲಭ ಆಗತ್ತೆ. ಮಾಮ್, ಆದ್ರೂ ಸುಬ್ಬುನ ಕೊಲ್ಲೋದು ಅಷ್ಟು ಸುಲಭ ಅಲ್ಲ ಮಾಮ್. ಕೊಲೆ ಮಾಡೋದು ಸುಲಭನೇ ಮಾಡಿ, ಆದ್ರೆ ಕೊಲೆ ಮಾಡಕ್ಕೆ ಪರ್ಫೆಕ್ಟ್ ತಲೆನ ಹುಡುಕ್ಬೇಕು. ದಾಟ್ಸ್ ಇಂಪಾರ್ಟೆಂಟ್. ಅಂದ್ರೆ ಮಾಮ್, ಅವನನ್ನು ಮುಗಿಸೋದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಾನ್ ನಿನಗೊಂದು ನಂಬರ್ ಕೊಡ್ತೇನೆ, ನೀನು ಅವನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಮಿಕ್ಕಿದ ಅವ್ನು ನೋಡ್ಕೋತಾನೆ. ಅದಾದ್ಮೇಲೆ ನಾವೇ ಒಂದು ಸ್ಯೂಸೈಡ್ ನೋಟ್ ಬರೆಯ. ನೀನೇ ಹೇಳ್ದ ಹಾಗೆ ಸುಬ್ಬುಗಿ ಮದ್ವೆ ಇಷ್ಟ ಇರ್ಲಿಲ್ಲ, ವೀರು ಒತ್ತಾಯಕ್ಕೆ ಅವ್ನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲದೆ ಸಾಯ್ತಿದ್ದಾನೆ ಅಂತ ಕ್ರಿಯೇಟ್ ಮಾಡೋಣ. ಹಾಗಾದ್ರೆ ಇನ್ನ ಲೇಟ್ ಮಾಡಬಾರ್ದು ಮಾಮ್. ಸುಬ್ಬುನ ಇವತ್ ರಾತ್ರಿನೇ. ರಾತ್ರಿನೆಲ್ಲ ಈಗ್ಲೇ ನಂಬರ್ ಕೊಡ್ತೀನಿ. ಕಾಲ್ ಹಿಮ್ ರೈಟ್ ನೌ. ಫೋನ್ ತೆಗಿ. ಮ್ಯಾಮ್, ಅವ್ರು ಬರ್ತಾ ಇದಾರಂತೆ. ಮೊದಲು ಬಂದು ಸುಬ್ಬುನ ಎತ್ತಾಕೊಂಡು ಹೋಗ್ತಾರೆ. ಆಮೇಲೆ ಸುಬ್ಬು ಕತೆ ಪದ್ಮನಾಭ ಅವರೇ, ಸುಬ್ಬು ಬಂದ? ಇಲ್ಲ ಯಜಮಾನ್ರೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋದಂತ ಗೊತ್ತಾಗ್ತಿಲ್ಲ. ತುಂಬಾ ಗಾಬರಿ ಆಗ್ತಾ ಇದೆ ಯಜಮಾನ್ರೆ. ಗಾಬರಿ ಆಗ್ಬಿಡ್ತೀರಾ? ಗಾಬರಿ ಆಗ್ಬೇಡಿ ಪದ್ಮನಾಭ ಅವರೇ. ಅವನು ಸಣ್ಣ ಪುಟ್ಟ ಕೆಲಸಗಳಿಗೂ ಅವನೇ ಮಾಡಕ್ ಹೋಗಿರ್ತಾನೆ ಅಷ್ಟೇ. ನಾನು ಅವನಿಗೆ ಕಾಲ್ ಮಾಡ್ತೀನಿ. ಸುರೇಂದ್ರ, ನಾನು ಅವಾಗಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ ದೇವ್ರೆ, ಇದೇನು ಹಿಂಗೆಲ್ಲ ಆಗ್ತಿದೆ?
ಅಲ್ಲ ಈ ಮದುವೆಗೆ ಒಂದಲ್ಲ ಒಂದು ವಿಘ್ನಗಳು ಬರ್ತಾನೆ ಇದಾವಲ್ಲ. ಪಾಪ ನಮ್ ಕಾರ್ತಿಕೇಯ ಎಲ್ಲಿದ್ದಾನೋ, ಏನ್ ಮಾಡ್ತಿದ್ದಾನೋ. ರೀ ನಮ್ಗೆ ಹೇಳ್ದೆ ಎಲ್ಲೂ ಹೋಗ್ತಿರ್ಲಿಲ್ಲ ಅವನು. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದಾರೆ. ಗಾಬರಿ ಆಗ್ಬೇಡಿ ಅಮ್ಮ, ಅವನು ಎಲ್ಲಿದ್ರು ನಾನು ಹುಡುಕಿಸ್ತೀನಿ. ಸುರೇಂದ್ರ, ಊರ್ನವ್ರಿಗೆಲ್ಲ ಹೇಳು ಹುಡುಕ್ಸು. ಸರಿ. ಅಲ್ಲ ಯಾಕೆಲ್ರು ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನನ್ ಸುಪ್ಪು ಮದ್ವೆಗ್ ಮುಂಚೆ ಹೀಗೆಲ್ಲ ಮಾಡೋನಲ್ಲ. ನೀವ್ ಯಾರಾದ್ರೂ ಏನಾದ್ರು ಅಂದ್ರ ಅವನ್ಗೆ? ಅವ್ನಿಗೆ ಯಾರಾದ್ರೂ ಏನಾದ್ರು ಅಂತಾರ ಅಕ್ಕ, ಅಂದ್ರೂ ಕೂಡ ಅವ್ನು ಬೇಜಾರು ಮಾಡ್ಕೋತಾನ ಹೇಳು. ಅಲ್ಲ ಇವ್ರ ಮನೆಯವ್ರ ಏನಾದ್ರು ಅಂದ್ರ ಅಂತ? ಇಲ್ಲ ಇಲ್ಲಮ್ಮ, ನಮ್ಮ ಮನೆಯವ್ರು ಯಾರು ಸುಬ್ರಹ್ಮಣ್ಯನ್ ಮನ್ಸಿಗೆ ನೋವಾಗತ್ತರ ಏನೂ ಮಾತಾಡಿಲ್ಲ. ನಾವು ಮನೆಯವ್ರು ಯಾರು ಅವನಿಗೆ ಬೇಜಾರು ಮಾಡಿಲ್ಲ. ಅಷ್ಟಕ್ಕೂ ಅವ್ನು ಇಷ್ಟಪಟ್ಟು ಆಗ್ತಿರೋ ಮದ್ವೆ ಇದು. ಅಂಥದ್ರಲ್ಲಿ ಅವ್ನು ಯಾಕೆ ಬೇಜಾರು ಮಾಡ್ಕೋತಾನೆ? ಅಲ್ಲ ಅವನು ಶ್ರಾವಣಿನ ಮದುವೆ ಮಾಡ್ಕೊಳಕ್ ಇಷ್ಟಪಡ್ತಿದ್ದಾನೋ ಇಲ್ವೋ? ಶ್ರಾವಣಿ, ಸುಬ್ಬುಗೆ ಈ ಮದ್ವೆ ಇಷ್ಟ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಆದ್ರೆ ಅವ್ನ್ ನಿನ್ ಹತ್ರ ಏನಾದ್ರು ಜಗಳ ಆಡದ್ನಾ? ಮದ್ವೆ ಬಗ್ಗೆ ಏನಾದ್ರು ಮಾತಾಡದ್ನಾ? ವಿಜಯ, ಜಗಳ ಮಾಡ್ಕೊಳ್ಳೋ ಅಂತ ಜೋಡಿ ಅಲ್ಲ ಅವ್ರದ್ದು. ಅಷ್ಟಕ್ಕೂ ನೀನು ಪ್ರಶ್ನೆ ಮಾಡ್ತಿರೋದು ನೋಡ್ತಿದ್ರೆ ಸುಬ್ಬುಗೆ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ದೆ ಮದ್ವೆ ಮನೆ ಬಿಟ್ಟು ಓಡ್ ಹೋಗಿದಾನೆ ಅನ್ನೋ ತರ ಇದೆ.